ನಮಸ್ಕಾರ ಸ್ನೇಹಿತರೆ, ಅನಂತ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗುರುವಾರದ ಮಾರ್ಗಶಿರ ಲಕ್ಷ್ಮೀ ವ್ರತ ಮಾಡೋದಕ್ಕೆ ಆಸೆ ಇರುತ್ತೆ. ಆದರೆ ಆರ್ಥಿಕವಾಗಿ ತುಂಬಾ ಕಷ್ಟ ಇರುತ್ತೆ. ನಮಗೆ ಅಷ್ಟೆಲ್ಲ ಹಣ ಖರ್ಚು ಮಾಡಿ ಆಡಂಬರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಅತ್ಯಂತ ಸರಳ ರೀತಿಯಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಕಡಿಮೆ ಖರ್ಚಿನಲ್ಲಿ ಇಟ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಪೂಜೆ ಮಾಡುವಂಥ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಅಷ್ಟದಳ ಪದ್ಮ ರಂಗೋಲಿ, ಸ್ವಸ್ತಿಕ್ ಅಥವಾ ಯಾವುದೇ ಲಕ್ಷ್ಮಿಯ ರಂಗೋಲಿಯನ್ನು ಬಿಟ್ಕೊಂಡು ಅದರ ಮೇಲೆ ಒಂದು ಪೀಠವನ್ನು ಇಟ್ಟು ಅದರಲ್ಲಿ ಒಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಕೋಬೇಕು. ಕಳಸ ಇಟ್ಟು ಮಾಡುವಂಥವರು ಒಂದು ತಟ್ಟೆನಲ್ಲಿ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೋಬೇಕು. ಆನಂತರ ಆ ಕಳಸದ ಪಾತ್ರೆ ಒಳಗಡೆ ಕಂಠದವರೆಗೂ ಕೂಡ ನೀರನ್ನು ತುಂಬಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡ ನಂತರ ಇದರಲ್ಲಿ ನೀವು ಒಂದು ಅಡಿಕೆ ಬೆಟ್ಟವನ್ನು ಹಾಕ್ಕೋಬೋದು. ಹಾಗೆ 5 ರೂಪಾಯಿಯ ನಾಣ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಹೂವನ್ನು ಹಾಕ್ಕೋಬೇಕು. ಆನಂತರ ಈ ಕಳಸದ ಚೊಂಬಿನಲ್ಲಿ ಮಾವಿನ ಎಲೆ ಅಥವಾ ಯಾವುದೇ ಹಣ್ಣಿನ ಎಲೆಗಳನ್ನು ಹಾಕ್ಕೋಬೋದು. ಯಾವುದೂ ಸಿಗಲಿಲ್ಲ ಅಂದರೆ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರೊಳಗಡೆ ಇಟ್ಕೋಬೇಕು. ಆನಂತರ ಲಕ್ಷ್ಮಿಯ ವಿಗ್ರಹ ಹಾಗೆ ಗಣಪತಿಯ ವಿಗ್ರಹಗಳೇನಾದರೂ ಇದ್ದರೆ ಅದನ್ನು ಕೂಡ ಇದೇ ತಟ್ಟೆ ಒಳಗಡೆ ನಾನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಕ್ಷ್ಮಿ ಹಾಗೂ ಗಣಪತಿಯ ವಿಗ್ರಹ ಜೊತೆಯಲ್ಲಿ ಬಾಲಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಳಿ. ನಂತರ ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಎರಡಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಅದೇ ರೀತಿ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಹಳದಿ ಹೂಗಳಂದರೆ ಲಕ್ಷ್ಮಿಗೆ ಬಹಳನೇ ಪ್ರಿಯ. ಅಥವಾ ನೀವು ಮಲ್ಲಿಗೆ ಹೂವನ್ನು ಏರಿಸ್ಕೋಬೋದು ಅಥವಾ ಕೆಂಪು ಹೂಗಳು ಯಾವುದನ್ನು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನೋಡಿ, ಆನಂತರ 2 ದೀಪಗಳನ್ನು ತುಪ್ಪದಿಂದ ಹಚ್ಕೋಬೇಕಾಗತ್ತೆ. 2 ತುಪ್ಪದ ದೀಪಗಳನ್ನು ಹಚ್ಚಿ ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಉದ್ದೇಶಕ್ಕೆ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿಕೊಂಡು ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆಯನ್ನು ಮಾಡಿದ್ರೂ ಅದು ಫಲವನ್ನು ನೀಡೋದಿಲ್ಲ. ಆನಂತರ ದೇವಿಗೆ ನೈವೇದ್ಯವಾಗಿ ಬಾಳೆಹಣ್ಣು ಮತ್ತು ಒಂದೇ ಒಂದು ಆ್ಯಪಲನ್ನು ಇಟ್ಟಿದ್ದೀನಿ. ಅದೇ ರೀತಿ ಸಕ್ಕರೆ ಪೊಂಗಲನ್ನು ಇಟ್ಕೊಂಡಿದ್ದೀನಿ. ಒಂದೊಂದು ವಾರ ಒಂದೊಂದು ರೀತಿಯ ನೈವೇದ್ಯವನ್ನು ಇಟ್ಕೋಬೇಕಾಗತ್ತೆ. ನೀವು ಸರಳವಾಗಿ ಮಾಡ್ತಾ ಇರೋದ್ರಿಂದ ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಆನಂತರ ದೀಪವನ್ನು ಬೆಳಗಿ ನೀವು ಮಹಾಲಕ್ಷ್ಮಿಯ ಅಷ್ಟೋತ್ತರ ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗತ್ತೆ. ನೀವು ಕುಂಕುಮದಿಂದ ಕುಂಕುಮಾರ್ಚನೆಯನ್ನು ಮಾಡ್ತಾ ಅಷ್ಟೋತ್ತರವನ್ನು ಓದ್ಬೋದು. ಅಥವಾ ನೀವು ಮಲ್ಲಿಗೆ ಹೂಗಳು ಅಥವಾ ಯಾವುದೇ ಹೂಗಳಿಂದ ನೀವು ಅರ್ಚನೆಯನ್ನು ಮಾಡ್ಕೋಬೋದು. ಅಥವಾ ಅಕ್ಷತೆಯಿಂದ ಕೂಡ ಅರ್ಚನೆಯನ್ನು ಮಾಡ್ಕೊಳ್ಬೋದು. ಈ ರೀತಿ ಅಷ್ಟೋತ್ತರವನ್ನೆಲ್ಲ ಓದಿ ಮಹಾಲಕ್ಷ್ಮಿಯ ಯಾವ ಮಂತ್ರಗಳು ಬರುತ್ತೋ ಅದನ್ನೆಲ್ಲ ಓದ್ಕೊಂಡು ಧೂಪವನ್ನು ಮಾಡಿ 2 ತುಪ್ಪದ ದೀಪಗಳನ್ನು ಜೋಡಿ ದೀಪಗಳನ್ನು ಆರತಿ ಮಾಡಬೇಕಾಗತ್ತೆ. ಅದಾದ ನಂತರ ನೈವೇದ್ಯವನ್ನು ತೋರಿಸ್ಬೇಕು. ಇದಾದ ನಂತರ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಲಕ್ಷ್ಮಿಯ ವ್ರತಕಥೆಯನ್ನು ಓದಬೇಕಾಗುತ್ತೆ. ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತ ಪುಸ್ತಕ ಅಂತ ಸಿಗುತ್ತೆ. ಅದರಲ್ಲಿರುವ ಆ ಕಥೆಯನ್ನು ಪೂಜೆ ಎಲ್ಲ ಮುಗಿದ ನಂತರ ಮಹಾಮಂಗಳಾರತಿ ಎಲ್ಲ ಆದ ನಂತರ ಕೊನೆಯಲ್ಲಿ ನೀವು ಕಥೆಯನ್ನು ಓದಬೇಕಾಗುತ್ತೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಆ ಕಥೆಯನ್ನು ಕೇಳಿದ್ರೆ ತುಂಬಾ ಒಳ್ಳೆಯದು. ಅಥವಾ ಯಾರೂ ಇಲ್ಲ ಅಂತ ಹೇಳಿದ್ರೆ ನೀವೇ ಸ್ವಲ್ಪ ಜೋರಾಗಿ ಆ ಕಥೆಯನ್ನು ಓದ್ಬೋದು. ಇಷ್ಟೇ, ಈ ರೀತಿಯಾಗಿ ನೀವು ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು. ಆನಂತರ ಒಂದು ವ್ರತದ ದಾರವನ್ನು 7 ಎಳೆಯ ದಾರವನ್ನು ಅರಿಶಿಣದ ದಾರವನ್ನು ಒಂದು ಸೇವಂತಿ ಹೂವನ್ನು ಕಟ್ಟಿಬಿಟ್ಟು ವ್ರತದ ದಾರವನ್ನು ಮಾಡಿ ಇಟ್ಕೊಂಡು ಅದನ್ನು ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ನೀವು ಅದನ್ನು ಕೈಗೆ ಕಟ್ಕೋಬೇಕಾಗತ್ತೆ. ಇನ್ನು ಕಳಸ ಇಡದೆ ಮಾಡೋಂಥವರು ಎಲ್ಲ ಕೂಡ ಈಗ ತೋರಿಸ್ಕೊಟ್ಟಂಥ ರೀತಿಯಲ್ಲೇ ಮಾಡಬೇಕು. ಕಳಸವೊಂದನ್ನು ಬಿಟ್ಟು ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ಒಂದು ಪೀಠ ಹಾಗೆ ಕೆಂಪು ವಸ್ತ್ರವನ್ನು ಹಾಕಿ ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಈ ಕಳಸದ ಬದಲು ಆ ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕಿಬಿಟ್ಟು ಓಂ ಅಂತ ಬರೆದು
ಲಕ್ಷ್ಮೀ ವಿಗ್ರಹ ಇದ್ದರೆ ಅದನ್ನು ಇದರಲ್ಲಿ ಇಟ್ಕೋಬೇಕು. ಹಾಗೆ ಗಣಪತಿ ವಿಗ್ರಹ ಇತ್ತು ಅಂದರೆ ಅದನ್ನು ಕೂಡ ಇಟ್ಕೋಬೇಕು. ಶ್ರೀಕೃಷ್ಣನ ಪುಟ್ಟ ವಿಗ್ರಹ ಇದ್ದರೆ ಅದು ಕೂಡ ಇಟ್ಕೊಳ್ಳಿ. ಯಾವುದೂ ಇಲ್ಲ ಲಕ್ಷ್ಮೀ ವಿಗ್ರಹ ಇದ್ದರೆ ಅದನ್ನು ಮಾತ್ರ ಇಟ್ಕೊಳ್ಳಿ. ಗಣಪತಿ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಅರಿಶಿಣದಿಂದ ಆ ಗಣಪತಿಯನ್ನು ಮಾಡಿಬಿಟ್ಟು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅದನ್ನೇ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಉಳಿದಂತೆ ಎಲ್ಲ ಕೂಡ ಅದೇ ರೀತಿ ನೈವೇದ್ಯ ದೀಪ ಎಲ್ಲ ಕೂಡ ಅದೇ ರೀತಿ ಮಾಡಬೇಕು. ಕಳಸ ಬಿಟ್ಟು ಈ ಒಂದು ವಿಗ್ರಹ ಮತ್ತು ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಬರೀ ಲಕ್ಷ್ಮೀ ದೇವಿಯ ಫೋಟೋವನ್ನೇ ಈ ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ನೀವು ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ನೋಡಿ ಸ್ನೇಹಿತರೆ, ಯಾವುದೇ ಒಂದು ವ್ರತ ಆಗಿರಲಿ ಪೂಜೆ ಆಗಿರಲಿ ಅಲ್ಲಿ ಆಡಂಬರಕ್ಕಿಂತ ಭಕ್ತಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ. ನಿಮ್ಮ ಹತ್ರ ಏನಿದೆಯೋ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನೀವು ಶಕ್ತಿ ಅನುಸಾರವಾಗಿ ಒಂದು ಹಣ್ಣನ್ನು ಇಟ್ಟು ಪೂಜೆ ಮಾಡಿದರೂ ಆ ದೇವಿ ನಿಮಗೆ ಒಲಿತಾಳೆ. ನೋಡಿ, ಎಲ್ಲ ಆದ ನಂತರ ಕೊನೆಯಲ್ಲಿ ಮಲಗೋದಕ್ಕಿಂತ ಮುಂಚೆ ನೀವು ಕೆಂಪಾರತಿಯನ್ನು ಮಾಡಿಬಿಟ್ಟು ಕಳಸವನ್ನು ಈ ರೀತಿ ಕದಲಿಸಿ ಬಿಟ್ಬಿಡಿ. ಆ ನಂತರ ನೀವು ಶುಕ್ರವಾರ ತೆಗಿಲಿಕ್ಕೆ ಹೋಗಬೇಡಿ. ಶನಿವಾರ ಬೆಳಗ್ಗೆ ನೀವು ವಿಸರ್ಜನೆಯನ್ನು ಮಾಡ್ಕೋಬೇಕಾಗತ್ತೆ. ಆ ಕಳಸದ ನೀರನ್ನು ಯಾರೂ ಕೂಡ ತುಳಿದೇ ಇರೋ ಜಾಗದಲ್ಲಿ ಒಂದು ಗಿಡಕ್ಕೆ ತೆಗೆದುಕೊಂಡು ಹೋಗಿ ಹಾಕಬೇಕಾಗತ್ತೆ. ಉಳಿದಂತೆ ನೀವು ಕಳಸ ಇಡದೆ ಮಾಡಿರೋಂಥವರು ಆ ಫೋಟೋ ಮತ್ತು ವಿಗ್ರಹಕ್ಕೆ ಹಾಕಿದಂಥ ಹೂಗಳನ್ನು ತೆಗೆದುಬಿಟ್ಟು ಬೇರೆ ಹೂಗಳನ್ನು ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಆ ನಂತರ ಬೇಕಿದ್ರೆ ನೀವು ಶನಿವಾರದ ದಿವಸ ಮತ್ತೊಮ್ಮೆ ತೊಳೆದ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಳ್ಬೋದು. ಬರೀ ಫೋಟೋ ವಿಗ್ರಹ ಇಟ್ಟು ಮಾಡೋಂಥವ್ರು ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿ ಹಾಗೂ ಅಕ್ಕಿಯನ್ನು ನೀವು ಪ್ರತಿ ವಾರ ಬದಲಾಯಿಸಬೇಕಾಗತ್ತೆ. ಒಮ್ಮೆ ಇಟ್ಟಂಥ ಕಾಯಿ ಮತ್ತು ಅಕ್ಕಿಯನ್ನೇ ಮತ್ತೆ ಬಳಸೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಆ ತೆಂಗಿನಕಾಯಿ ಸೀಳು ಬಿಟ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ಪ್ರತಿ ವಾರ ಹೊಸದಾಗಿಯೇ ನೀವು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆಗೆ ಬಳಸಿದಂಥ ಈ ಅಕ್ಕಿ ಹಾಗೂ ಆ ಕಳಸದ ಕಾಯಿಯನ್ನು ನೀವು ಏನಾದರೂ ಸಿಹಿಯನ್ನು ಮಾಡಿಬಿಟ್ಟು ಮನೆ ಮಂದಿಯೆಲ್ಲ ಪ್ರಸಾದದ ರೂಪದಲ್ಲಿ ಸೇವಿಸಬೇಕಾಗತ್ತೆ. ನೋಡಿ, ಇಷ್ಟೇ ಈ ಮಾರ್ಗಶಿರ ಮಾಸದ ಗುರುವಾರದ ಅತ್ಯಂತ ಸರಳವಾಗಿ ಮಾಡುವಂಥ ಲಕ್ಷ್ಮಿಯ ವ್ರತ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಹೂಗಳಿದೆಯೋ, ಎಷ್ಟು ನೈವೇದ್ಯಕ್ಕೆ ಬೇಕಾದ ವಸ್ತುಗಳಿದೆಯೋ ಅಷ್ಟನ್ನೇ ನೀವು ಉಪಯೋಗಿಸ್ಕೊಂಡು ಅತೀ ಸರಳವಾಗಿ 2 ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಈ ಒಂದು ವ್ರತವನ್ನು ಮಾಡಿದರೆ ಆ ಮಹಾಲಕ್ಷ್ಮೀ ದೇವಿ ಖಂಡಿತ ಒಲಿತಾಳೆ. ನೀವು ಏನೇ ಮಾಡಿದರೂ ಕೂಡ ಭಕ್ತಿ ಅನ್ನೋದು ತುಂಬಾ ಮುಖ್ಯ. ತುಂಬ ಆಡಂಬರವಾಗಿ ಮಾಡಿ ಅದನ್ನು ತೋರಿಕೆಗೋಸ್ಕರ ಮಾಡೋದಕ್ಕಿಂತ ನೀವು ಭಕ್ತಿಯಿಂದ ನಿಮ್ಮಲ್ಲಿ ಇರೋಷ್ಟೇ ಹೂಗಳನ್ನು ಇಟ್ಟು ಸರಳವಾಗಿ ಮಾಡಿ ದೇವಿಯಲ್ಲಿ ಕೇಳಿಕೊಂಡ್ರೂ ಸಾಕು, ಆ ದೇವಿ ಖಂಡಿತ ನಿಮಗೆ ಒಲಿತಾಳೆ. ಅವಳ ಅನುಗ್ರಹ ಅನ್ನೋದು ನಿಮ್ಮ ಕುಟುಂಬಕ್ಕೆ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ದೇವಿಯಲ್ಲಿ ಕೋರಿಕೆಯನ್ನು ಇಟ್ಕೊಂಡು ಮಾಡಿ ಈ ವರ್ಷ ನನ್ನ ಶಕ್ತಿಯಾನುಸಾರವಾಗಿ ಅತಿ ಸರಳವಾಗಿ ಯಾವುದೇ ಆಡಂಬರ ಇಲ್ಲದೆ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ತಾಯಿ. ಮುಂದಿನ ದಿನಗಳಲ್ಲಿ ನನಗೆ ಆರ್ಥಿಕವಾಗಿ ಹೆಚ್ಚು ಅನುಕೂಲ ಆದರೆ ನಾನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪೂಜೆಯನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಕೇಳಿಕೊಂಡು ನೀವು ಈ ಒಂದು ವ್ರತವನ್ನು ಮಾಡಿದರೆ ಸಾಕು. ಆ ದೇವಿ ವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಖಂಡಿತ ಸಿಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.